ಹೆಲೋ ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ನೆಕ್ ಹತ್ರ ಬ್ಲ್ಯಾಕ್ ಇರುವಂಥ ಸಮಸ್ಯೆ ಇರುತ್ತೆ. ಸೊ ಇಲ್ಲೆಲ್ಲ ಕೂಡ ಬ್ಲ್ಯಾಕ್ ಆಗಿರುತ್ತೆ. ಸೊ ಇದ್ರ ಸಮಸ್ಯೆ ತುಂಬ ಜನಕ್ಕೆ ಇರುತ್ತೆ. ಸೊ ಈ ಸಮಸ್ಯೆಗೆ ಒಂದು ಒಳ್ಳೆ ಚಿಟ್ಕ ತೊಗೊಂಬಂದಿದ್ದೀನಿ, ಅವ್ರ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಟಿಪ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಈ ಟಿಪ್ ನೀವು ಖಂಡಿತ ಫಾಲೋ ಮಾಡಿ, ನಿಮಗೆ ವಿತಿನ್ 1 ಮಂತಲ್ಲೇ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗುತ್ತಲ್ವ, ಇದೆಲ್ಲನೂ ಯಾವ ಪ್ರಾಬ್ಲಮ್ಗಳಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಒಂದು ಬಂದುಬಿಟ್ಟು ನಿಮಗೆ PCOD ಸಮಸ್ಯೆ ಇದ್ದರೆ ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಶುಗರ್ ಇದ್ದರೂ ಕೂಡ ಇದು ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ನೆಕ್ ಕಂಪ್ಲೀಟಾಗಿ ನೆಕ್ ಹತ್ರ, ಮೌತ್ ಹತ್ರ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಸಮ್ ಹೆಲ್ತ್ ಇಶ್ಯೂದಿಂದ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹೈಡ್ರೇಟ್ ಆಗಿರೋಲ್ಲಲ್ವ, ಸೊ ಅಂಥವ್ರಿಗೂ ಕೂಡ ಈ ಬ್ಲ್ಯಾಕ್ ಪ್ರಾಬ್ಲಮ್ ಅನ್ನೋದು ತುಂಬಾ ಬರುತ್ತೆ. ಲೈಕ್ ನಾವು ಡೈಲಿ 3 ಲೀಟರ್ಸ್ ವಾಟರ್ ಆದರೂ ಕುಡಿಬೇಕು. ಸೊ ಈ ಥರ ಪ್ರಾಬ್ಲಮ್ ಇದ್ದವರು ಖಂಡಿತ ಒಂದು ಆರೋಗ್ಯಕರವಾದ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ರೆಗ್ಯುಲರಾಗಿ ನೀವು ಒಂದು ಆರೋಗ್ಯಕರವಾದ ಡಯಟನ್ನು ಫಾಲೋ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಫಾರ್ ಎಕ್ಸಾಂಪಲು, ನಿಮಗೆ ಎಕ್ಸಸೈಸ್ ರೆಗ್ಯುಲರಾಗಿ ಮಾಡಬೇಕಾಗತ್ತೆ. ಹಾಗೆಯೇ ಎವ್ರಿ ಡೇ 3 ಲೀಟರ್ಸ್ ಆಫ್ ವಾಟರ್ ನೀವು ತೊಗೋಬೇಕಾಗತ್ತೆ. ಸೊ ಹೈಡ್ರೇಷನ್ ಆಗಿರಬೇಕು ಬಾಡಿ. ಸೊ ಹೈಡ್ರೇಟ್ ಆಗಿ ಬಾಡಿ ಇದ್ದಾಗ ಕ್ರಮೇಣ ನಮಗೆ ಈ ಬ್ಲ್ಯಾಕ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಕುತ್ತಿಗೆ ಹತ್ರ ಎಲ್ಲ ಬ್ಲ್ಯಾಕ್ ಇರುತ್ತಲ್ವ, ಸೊ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಹೆಲ್ದಿ ಫ್ರೂಟ್ಸು, ಹೆಲ್ದಿ ವೆಜಿಟೇಬಲ್ಸ್ ಕೂಡ ನೀವು ತಿನ್ನಬೇಕಾಗತ್ತೆ. ಸೊ ಇದರಿಂದ PCOD ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಸೊ PCOD ಪ್ರಾಬ್ಲಮ್ ಕಡಿಮೆ ಆದಾಗ ಆಟೋಮೆಟಿಕಲಿ ನೆಕ್ ಬ್ಲ್ಯಾಕ್ ಎಲ್ಲ ಕೂಡ ಕ್ರಮೇಣವಾಗಿ ರಿಮೂವ್ ಆಗುತ್ತೆ. ಇದ್ರ ಜೊತೆಯಲ್ಲಿ ನಾನಿವತ್ತು ತೋರಿಸುವಂಥ ಟಿಪ್ಪು ಕೂಡ ಫಾಲೋ ಮಾಡಿ. ಸೊ ಈ ಟಿಪ್ಪಿಂದ ನಿಮಗೆ ದೇಹದ ಒಳಗಡೆ ಅಷ್ಟೇ ಪ್ರೊಟೆಕ್ಷನ್ ಅಲ್ಲ, ಹೊರಗಡೆ ಕೂಡ ನಾವು ಕ್ಲೀನ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ. ಸೊ ನಾನು ತೋರಿಸುವಂಥ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ, ಖಂಡಿತ ನಿಮಗೆ 1 ಮಂತಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಫಸ್ಟಾಗಿ ಒಂದು ಬೌಲಲ್ಲಿ 1 ಸ್ಪೂನಷ್ಟು ಅರಿಶಿನ ತೊಗೊಳ್ಳಿ, ಆ್ಯಂಡ್ 1 ಸ್ಪೂನಷ್ಟು ಕಾಫಿ ಪೌಡರ್, ಆ್ಯಂಡ್ 1 ಸ್ಪೂನಷ್ಟು ಸೋಡಾ ಪೌಡರ್, ಆ್ಯಂಡ್ 1 ಸ್ಪೂನಷ್ಟು ವೆನಿಗರ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಪ್ಲೇನ್ ವೆನಿಗರ್ ಕೂಡ ತೊಗೋಬೋದು, ಬಟ್ ನನ್ನ ಹತ್ರ ಪ್ಲೇನ್ ವೆನಿಗರ್ ಅವೈಲೇಬಲ್ ಇರಲಿಲ್ಲ. ಸೊ ಇವು 4 ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬಬಲ್ ಬರೋದ್ರಿಂದ ನಿಮ್ಮ ಸ್ಕಿನ್ಗೆ ಇದು ಬ್ಲೀಚ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ಮೇಲಿರುವ ಡರ್ಟ್ನೆಲ್ಲ ರಿಮೂವ್ ಮಾಡಿ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ಹಾಗೆಯೇ ಕ್ಲೀನಾಗಿ ಕೂಡ ಮಾಡುತ್ತೆ. ಸೊ ಇವು 4 ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ. ನಂತರ ಇದನ್ನು ನಾವು ನೆಕ್ಕಿಗೆ ಅಪ್ಲೈ ಮಾಡೋಣ. ಫಸ್ಟ್ ನಮ್ಮ ನೆಕ್ಕನ್ನು ಕ್ಲೀನ್ ಮಾಡ್ಕೋಬೇಕು. ಲೈಕ್ ನಾವು ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ಅಥವಾ ಒಂದು ಟವಲಿಂದ ಕೂಡ ನಾವು ಒರೆಸ್ಕೋಬೋದು. ನಾನು ಫಸ್ಟ್ ಬ್ರಷಿಂದ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಡ್ರೆಸ್ ಮೇಲೆಲ್ಲ ಬೀಳ್ತಾಯಿತ್ತು, ಹಾಗಾಗಿ ಕೈಯಿಂದನೇ ಅಪ್ಲೈ ಮಾಡಿದೆ. ಸೊ ಈ ಥರ ಸ್ವಲ್ಪ ತಿಕ್ ಪೇಸ್ಟಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ವೈಟಾಗಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಮಾಡುತ್ತೆ. ಹಾಗೆಯೇ ಥಿಂಗ್ ನೆಕ್ ಹತ್ರ ಇರುವಂಥ ಡರ್ಟ್ನೆಲ್ಲ ರಿಮೂವ್ ಮಾಡುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಅಂತ. ಸೊ ಇದು ಫೇಸ್ಗೆ ಅಲ್ಲ, ಫೇಸ್ ಪ್ಯಾಕ್ ಥರ ಮಾತ್ರ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ ನೆಕ್ಗೆ ಇದು ಸೂಟಬಲ್ ಆಗುತ್ತೆ. ನೆಕ್ ಆ್ಯಂಡ್ ಎಲ್ಬೋಸ್, ನೀಸ್ಗೆ ಇದು ಸೂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.